ಅರ್ಜುನ್, ವಿಕ್ರಮ್, ಸೂರಜ್, ಅನುಷಾ 4 ಜನ ಟೀ ಅಂಗಡಿಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ರು. ಹಳ್ಳಿ ಜನರ ಮಾತು, ಮಕ್ಕಳ ಓಡಾಟ ಎಲ್ಲವೂ ನಾರ್ಮಲ್ ಆಗಿತ್ತು. ಆದರೆ ಅವ್ರ ಮೈಂಡಲ್ಲಿ ಒಂದೇ ವಿಚಾರ ತಿರುಗ್ತಾ ಇತ್ತು. ರಾಮು ಅಂಕಲ್ ಹೇಳಿದ ಅದೇ ಹಳೆ ಕೇಸು. ಶಿವಣ್ಣ ಟೀ ಕಪ್ಗಳನ್ನು ಕೊಟ್ಟು ಏನೋ ತುರ್ತಾಗಿ ಹೊರಗೆ ಹೋಗಬೇಕು ಅಂತ ತಯಾರಾದ. ಅವನ ಮುಖದಲ್ಲಿ ಏನೋ ಒತ್ತಡ ಕಣ್ತಪ್ಸ್ತಾ ಇದ್ದ. ಅವನು ಅಂಗಡಿ ಬಾಗಿಲು ಮುಚ್ಚಿ ಅರ್ಜೆಂಟಾಗಿ ಹೊರಟ. ಅರ್ಜುನ್, ಶಿವಣ್ಣ ಏನು ಅಷ್ಟು ಫಾಸ್ಟ್ ಹೋಗ್ತಿದ್ದಾನೆ ಅಂತ ಹೇಳ್ದ. ವಿಕ್ರಮ್ ತಕ್ಷಣ, ಹೋಗೋಣ ನಡೀರಿ, ನೋಡೋಣ, ಏನಾದರೂ ಗೊತ್ತಾಗಬಹುದು ಅಂತ ಹೇಳ್ದ. ಅನುಷಾ, ಸೈಲೆಂಟ್ ಆಗಿ ಫಾಲೋ ಮಾಡೋಣ, ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ಲು. ಎಂದ್ರು ಶಿವಣ್ಣನ ದೂರದಿಂದ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಶಿವಣ್ಣ ಹಳ್ಳಿಯ ದಾರಿಯಲ್ಲಿ ವೇಗವಾಗಿ ನಡೀತಾ ಇದ್ದ. ಅವನು ಒಂದು ಹಳೆಯ ಗೋದಾಮಿನ ಹತ್ರ ಹೋದ. ಅರ್ಜುನ್, ವಿಕ್ರಮ್, ಸೂರಜ್, ಅನುಷಾ ಎಲ್ಲರೂ ಕೂಡ ಅಲ್ಲಿಗೆ ಫಾಲೋ ಮಾಡ್ತಾ ಬಂದು ದೂರದಲ್ಲೇ ನಿಂತ್ಕೊಂಡ್ರು. ಅವನು ಗೋದಾಮಿನೊಳಗೆ ನುಗ್ಗದ. ಒಳಗಡೆ ಏನ್ ನಡೀತಿರಬಹುದು ಅಂತ ಕುತೂಹಲದಿಂದ ಎಲ್ಲರೂ ಅಲ್ಲೇ ಸೈಡಲ್ಲಿದ್ದ ಗೋದಾಮಿನ ಕಿಟಕಿಲಿ ಕಣ್ಣು ಹಾಯಿಸಿ ನೋಡಿದ್ರು. ಶಿವಣ್ಣ ಊರಿನ ಸರ್ಪಂಚ್ ಗೋಪಾಲ್ ಹತ್ರ ಏನೋ ಮಾತಾಡ್ಕೊಂಡು ಅಲ್ಲಿಂದ ಮತ್ತೆಲ್ಲೋ ಹೊರಟ. ಎಲ್ಲರೂ ಮತ್ತೆ ಅವನನ್ನು ಹಿಂಬಾಲಿಸಿದ್ರು. ಶಿವಣ್ಣ ಅಲ್ಲಿಂದ ಊರಿನ ತೋಟದ ಮನೆಗೆ ಬಂದ. ಯಾರಾದರೂ ನನ್ನನ್ನು ಫಾಲೋ ಮಾಡ್ತಿದ್ದಾರಾ ಅಂತ ಒಂದ್ಸಾರಿ ಸುತ್ತಲೂ ನೋಡಿ ಒಳಗಡೆ ಹೋದ. ಒಳಗಡೆ ಹಳೆ ಪೆಟ್ಟಿಗೆಗಳು, ಏನೋ ಒಂದಿಷ್ಟು ದಾಖಲೆಗಳು ಇದ್ವು. ಶಿವಣ್ಣ ಪೆಟ್ಟಿಗೆ ಒಳಗಿಂದ ಹಳೆ ದಾಖಲೆಗಳನ್ನು ತೆಗೆದು ಅವನ್ನ ಮರೆ ಮಾಡೋಕೆ ಪ್ರಯತ್ನಿಸ್ತಾ ಇದ್ದ. ಸಡನ್ ಆಗಿ ಅರ್ಜುನ್, ಶಿವಣ್ಣ, ನೀನಿಲ್ಲೇನು ಮಾಡ್ತಿದ್ದೀಯಾ ಅಂತ ಕೇಳ್ದ. ಶಿವಣ್ಣ ತಕ್ಷಣ ಗಾಬರಿಯಾಗಿ, ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ತಡಬಡಿಸ್ತಾ ಕೇಳಿದ. ಅನುಷಾ, ನಾವು ನಿಮ್ಮನ್ನ ಫಾಲೋ ಮಾಡ್ಕೊಂಡು ಬಂದ್ವಿ, ನಿಜ ಹೇಳಿ ಏನಿದು ಅಂತ ಗಟ್ಟಿ ಧ್ವನಿಯಿಂದ ಕೇಳಿದ್ಲು. ಅದಕ್ಕೆ ಶಿವಣ್ಣ, ನನಗೆ ಕ್ಷಮಿಸಿ ಮಕ್ಕಳ, 3 ವರ್ಷದ ಹಿಂದೆ ನಮ್ಮ ಹಳ್ಳಿಯ ಸರ್ಪಂಚ್ ಗೋಪಾಲ್ ಜನರ ಜಮೀನುಗಳನ್ನ ಅಕ್ರಮವಾಗಿ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದ. ಅದನ್ನ ಆ ಹುಡುಗ ರಮೇಶ್ ನೋಡಿದ್ದ. ಅವನು ಜನರಿಗೆ ಸತ್ಯ ಹೇಳೋಕೆ ಟ್ರೈ ಮಾಡಿದ್ದ. ಅದಕ್ಕೆ ಆ ಗೋಪಾಲ್ ಅವನನ್ನ ಕಿಡ್ನಾಪ್ ಮಾಡಿದ. ಆದರೆ ಅವನು ಸತ್ತಿಲ್ಲ, ಅವನಿನ್ನೂ ಜೀವಂತ ಇದ್ದಾನೆ. ಗೋಪಾಲ್ ಅವನನ್ನ ಹಳ್ಳಿಯ ಹೊರಗಡೆ ಒಂದು ಹಳೆಯ ರೂಮಲ್ಲಿ ಕಟ್ಟಾಕಿದ್ದಾನೆ ಅಂತ ಬೇಜಾರಿಂದ ಹೇಳ್ದ. ಅರ್ಜುನ್, ಅಂದ್ರೆ ಅವನು 3 ವರ್ಷದಿಂದ ಅಲ್ಲೇ ಇದ್ದಾನ ಅಂತ ಕೇಳ್ದ. ಅದಕ್ಕೆ ಶಿವಣ್ಣ, ಹೌದು, ಆದರೆ ಇದನ್ನ ಹೇಳೋಣ ಅಂದ್ರೆ ನಂಗೆ ಹೆದರಿಸಿದ್ರು. ಗೋಪಾಲ್ ಶಕ್ತಿಶಾಲಿ, ಅವನ ವಿರುದ್ಧ ಮಾತಾಡಿದ್ರೆ ನನ್ನ ಫ್ಯಾಮಿಲಿ ಅಪಾಯಕ್ಕೆ ಸಿಲುಕುತ್ತಿತ್ತು ಅಂತ ಹೇಳ್ದ. ಅನುಷಾ, ಇದು ದೊಡ್ಡ ಅಪರಾಧ, ನಾವು ಅವನನ್ನ ಕಾಪಾಡಬೇಕು ಅಂತ ಹೇಳಿದ್ಲು. ಸೂರಜ್, ಅವನನ್ನ ಜೀವಂತವಾಗಿ ಹೊರಗಡೆ ಕರ್ಕೊಂಡು ಬರೋದು ನಮ್ಮ ಕರ್ತವ್ಯ ಅಂತ ಹೇಳ್ದ. ಅವರು ತಕ್ಷಣ ರಾಮು ಅಂಕಲ್ನ ಭೇಟಿಯಾಗಬೇಕು ಅಂತ ನಿರ್ಧರಿಸಿದ್ರು. ಎಲ್ಲ ಅಲ್ಲಿಂದ ಸೀದಾ ಪೊಲೀಸ್ ಸ್ಟೇಷನ್ ಕಡೆ ಹೊರಟರು. ಪೊಲೀಸ್ ಸ್ಟೇಷನ್ನಲ್ಲಿ ರಾಮು ಕುರ್ಚಿ ಮೇಲೆ ಕುತ್ಕೊಂಡು, ಇವು ಜನರ ಜಮೀನುಗಳ ದಾಖಲೆಗಳು. ಗೋಪಾಲ್ ಸರ್ಪಂಚ್ ತನ್ನ ಹೆಸರನ್ನ ಇಲ್ಲೀಗಲ್ ಆಗಿ ಸೇರಿಸ್ಕೊಂಡಿದ್ದಾನೆ.